ವೃಶ್ಚಿಕ ರಾಶಿಯವರೇ, ಯಾವುದೇ ಸ್ಪಷ್ಟ ಕಾರಣವಿಲ್ಲದೆ ನಿಮ್ಮ ಪ್ರೀತಿ ಪಾತ್ರರು ಇದ್ದಕ್ಕಿದ್ದಂತೆ ಬದಲಾಗುತ್ತಾರೆ ಎಂದು ನೀವು ಎಂದಾದರೂ ಭಾವಿಸಿದ್ದೀರಾ? ಅವರ ಮಾತುಗಳು ಒಂದೇ ಆಗಿರುತ್ತವೆ, ಅವರ ಮುಖಗಳು ಒಂದೇ ಆಗಿರುತ್ತವೆ, ಆದರೆ ಅವರ ಉದ್ದೇಶಗಳು ಇನ್ನು ಮುಂದೆ ಒಂದೇ ಆಗಿರುವುದಿಲ್ಲ. ಇಂದು ನಿಮ್ಮ ರಾಶಿಚಕ್ರ ಚಿಹ್ನೆಯಲ್ಲಿ ಈ ಚಿಹ್ನೆ ಸಾಮಾನ್ಯವಲ್ಲ. ನೀವು ಈ ಸಂದೇಶವನ್ನು ಕೊನೆಯವರೆಗೂ ಕೇಳಿದರೆ ನಿಮ್ಮ ಜೀವನದ ಬಗ್ಗೆ ಒಂದು ಸತ್ಯ ಬಹಿರಂಗಗೊಳ್ಳುವ ಸಾಧ್ಯತೆಯಿದೆ. ಅದು ಕಾಲಾನಂತರದಲ್ಲಿ ಕಲಿತರೆ ನಿಮ್ಮ ದೊಡ್ಡ ವಿಜಯವಾಗುತ್ತದೆ. ಇಂದು ನಿಮ್ಮ ಹಣೆಬರಹವು ಬಹಳ ಕಡಿಮೆ ಜನರು ಅನುಭವಿಸುವ ವಿಶಿಷ್ಟ ಸಂಯೋಜನೆಯನ್ನು ರೂಪಿಸಿದೆ. ಈ ಸಂಯೋಜನೆಯು ಕೇವಲ ಸಂಪತ್ತು ಅಥವಾ ಯಶಸ್ಸಿನ ಬಗ್ಗೆ ಅಲ್ಲ, ಆದರೆ ವಂಚನೆ ಮತ್ತು ಸತ್ಯದ ನಡುವಿನ ಮುಸುಕನ್ನು ತೆಗೆದುಹಾಕುವುದರ ಬಗ್ಗೆ. ಆಶ್ಚರ್ಯಕರವಾಗಿ, ನೀವು ಹೆಚ್ಚು ನಂಬಿದ ವ್ಯಕ್ತಿಯು ಕೆಲವು ಸಮಯದಿಂದ ತನ್ನ ನಡವಳಿಕೆಯಲ್ಲಿ ಸೂಕ್ಷ್ಮ ಬದಲಾವಣೆಗಳನ್ನು ಗಮನಿಸುತ್ತಿದ್ದಾನೆ. ಬಹುಶಃ ನೀವು ಅವರನ್ನು ನಿರ್ಲಕ್ಷಿಸುತ್ತಿದ್ದೀರಿ, ಬಹುಶಃ ಅದು ನಿಮ್ಮ ಸ್ವಂತ ಭ್ರಮೆ ಎಂದು ನೀವು ಭಾವಿಸಿರಬಹುದು. ಆದರೆ ಗ್ರಹಗಳ ಸೂಚನೆಗಳು ಪ್ರತಿಯೊಂದು ಬದಲಾವಣೆಯ ಹಿಂದೆ ಒಂದು ಕಾರಣವಿದೆ ಎಂದು ಸೂಚಿಸುತ್ತವೆ. ಎರಡು ರೀತಿಯ ಶಕ್ತಿಗಳು ಈಗ ನಿಮ್ಮ ಸುತ್ತಲೂ ಸಕ್ರಿಯವಾಗಿವೆ. ಒಂದು ಶಕ್ತಿ ನಿಮ್ಮನ್ನು ಮೇಲಕ್ಕೆತ್ತಲು ಬಯಸುತ್ತದೆ, ಆದರೆ ಇನ್ನೊಂದು ಶಕ್ತಿ ನಿಮ್ಮನ್ನು ನಿಧಾನಗೊಳಿಸಲು ಬಯಸುತ್ತದೆ. ಅದಕ್ಕಾಗಿಯೇ ಕಳೆದ ಕೆಲವು ದಿನಗಳಿಂದ ನೀವು ಅವಿವೇಕದ ಆತಂಕವನ್ನು ಅನುಭವಿಸುತ್ತಿದ್ದೀರಿ. ಎಲ್ಲವೂ ಚೆನ್ನಾಗಿ ನಡೆಯುತ್ತಿರುವಾಗ ನಿಮ್ಮ ಮನಸ್ಸು ಏಕೆ ಶಾಂತವಾಗಿಲ್ಲ ಎಂದು ಗಮನವಿಟ್ಟು ಆಲಿಸಿ, ಏಕೆಂದರೆ ಇದು ಎಲ್ಲ ರಾಶಿಚಕ್ರ ಚಿಹ್ನೆಗಳಿಗೂ ಸಮಾನವಾಗಿ ಅನ್ವಯಿಸುವುದಿಲ್ಲ. ಈ ಸಂದೇಶವು ಇತ್ತೀಚೆಗೆ ಜನರ ನಡವಳಿಕೆ ಇದ್ದಕ್ಕಿದ್ದಂತೆ ಬದಲಾಗಿರುವವರಿಗೆ ಮಾತ್ರ. ಇದು ನಿಮಗೆ ಸಂಭವಿಸುತ್ತಿದ್ದರೆ ವಿಧಿಯು ಸಮಯಕ್ಕೆ ಸರಿಯಾಗಿ ನಿಮ್ಮನ್ನು ಎಚ್ಚರಿಸಲು ಬಯಸಬಹುದು. ಅನೇಕ ಜನರು ಈ ಚಿಹ್ನೆಯನ್ನು ಲಘುವಾಗಿ ತೆಗೆದುಕೊಂಡು ಮುಂದುವರಿಯುವ ಕ್ಷಣ ಇದು. ನಂತರ ವಿಷಾದಿಸುತ್ತಾರೆ. ಆದರೆ ನೀವು ಈ ಹಂತವನ್ನು ತಲುಪಿದ್ದೀರಿ. ಇದರ ಅರ್ಥ ಬಹುಶಃ ದೇವರು ನಿಮಗೆ ಮುಂಚಿತವಾಗಿ ಎಚ್ಚರಿಸಲು ನಿರ್ಧರಿಸಬಹುದು. ನಿಮ್ಮ ಜೀವನದಲ್ಲಿ ಒಬ್ಬ ವ್ಯಕ್ತಿ ಮೇಲ್ನೋಟಕ್ಕೆ ನಗುತ್ತಾ ನಿಮ್ಮ ಪ್ರಗತಿಯ ಬಗ್ಗೆ ಮಾತನಾಡುತ್ತಾನೆ, ಆದರೆ ಆಳವಾಗಿ ನಿಮ್ಮ ಪ್ರಗತಿಯನ್ನು ನಿಲ್ಲಿಸಲು ಬಯಸುತ್ತಾನೆ. ಅವನು ನಿಮ್ಮನ್ನು ಬಹಿರಂಗವಾಗಿ ವಿರೋಧಿಸುವುದಿಲ್ಲ. ಅವನ ದೊಡ್ಡ ಶಕ್ತಿಯೆಂದರೆ ಅವನು ತನ್ನ ಉದ್ದೇಶಗಳನ್ನು ಹೇಗೆ ಮರೆಮಾಡಬೇಕೆಂದು ತಿಳಿದಿದ್ದಾನೆ, ಮತ್ತು ಅದಕ್ಕಾಗಿಯೇ ಇಂದು ನಿಮಗೆ ಜಾತಕವಾಗಿ ಮಾತ್ರವಲ್ಲ, ಎಚ್ಚರಿಕೆಯಾಗಿ ಬಂದಿದೆ. ಆದರೆ ಭಯಪಡಬೇಡಿ, ಏಕೆಂದರೆ ಗ್ರಹಗಳು ಅಪಾಯವನ್ನು ಸೂಚಿಸಿಲ್ಲ, ಅವು ಹೊರಬರುವ ಮಾರ್ಗವನ್ನು ಸಹ ಸೂಚಿಸುವೆ. ಮತ್ತು ಇದು ಕೇವಲ ಜನರಿಗೆ ಅರ್ಥವಾಗುವ ರಹಸ್ಯ. ನಿಮ್ಮ ಮನಸ್ಸಿನಲ್ಲಿ ಈಗ ಒಂದು ಪ್ರಶ್ನೆ ಉದ್ಭವಿಸುತ್ತಿರಬಹುದು: ಆ ವ್ಯಕ್ತಿ ಯಾರಾಗಿರಬಹುದು? ಅದು ಕುಟುಂಬದ ಸದಸ್ಯರೇ, ಅಥವಾ ಒಬ್ಬ ಸ್ನೇಹಿತನೇ, ಸಹೋದ್ಯೋಗಿಯೇ, ಅಥವಾ ನೀವು ಎಂದಿಗೂ ಅನುಮಾನಿಸದ ಯಾರಾದರೂ? ಉತ್ತರಗಳನ್ನು ಹುಡುಕಲು ಆತುರಪಡಬೇಡಿ, ಏಕೆಂದರೆ ಇಂದಿನ ದೊಡ್ಡ ತಪ್ಪು ಎಂದರೆ ಚಿಹ್ನೆಗಳನ್ನು ಅರ್ಥ ಮಾಡಿಕೊಳ್ಳದೆ ಯಾರನ್ನಾದರೂ ದೂಷಿಸುವುದು. ಸಮತೋಲನವು ನಿಮ್ಮ ರಾಶಿಚಕ್ರ ಚಿಹ್ನೆಯ ಶ್ರೇಷ್ಠ ಲಕ್ಷಣವಾಗಿದೆ, ಆದರೆ ಕೆಲವೊಮ್ಮೆ ಈ ಸಮತೋಲನವು ಇತರರನ್ನು ಹೆಚ್ಚು ನಂಬಲು ನಿಮಗೆ ಕಲಿಸುತ್ತದೆ. ನೀವು ಮೊದಲು ಜನರಲ್ಲಿ ಒಳ್ಳೆಯದನ್ನು ನೋಡುತ್ತೀರಿ, ಅವರ ಉದ್ದೇಶಗಳು ಎರಡನೆಯದಾಗಿವೆ, ಮತ್ತು ಕೆಲವರು ಈ ಸ್ವಭಾವದ ಲಾಭವನ್ನು ಪಡೆದುಕೊಳ್ಳುತ್ತಾರೆ. ಇಂದು ಬೆಳಿಗ್ಗೆ ಮತ್ತು ಮುಂದಿನ ಕೆಲವು ದಿನಗಳಲ್ಲಿ ನಿಮ್ಮ ಜೀವನದಲ್ಲಿ ಮೊದಲ ನೋಟದಲ್ಲಿ ಸಾಮಾನ್ಯವೆಂದು ತೋರುವ ಘಟನೆಗಳು ಸಂಭವಿಸಬಹುದು. ಯಾರಾದರೂ ಇದ್ದಕ್ಕಿದ್ದಂತೆ ನಿಮ್ಮ ಯೋಜನೆಗಳ ಬಗ್ಗೆ ಕೇಳುತ್ತಾರೆ, ಯಾರಾದರೂ ನಿಮ್ಮ ಆರ್ಥಿಕ ಪರಿಸ್ಥಿತಿಯನ್ನು ಕಂಡುಹಿಡಿಯಲು ಪ್ರಯತ್ನಿಸುತ್ತಾರೆ, ಯಾರಾದರೂ ನಿಮ್ಮ ಯಶಸ್ಸನ್ನು ಇತರರೊಂದಿಗೆ ಹೋಲಿಸುತ್ತಾರೆ, ಮತ್ತು ಯಾರಾದರೂ ನಿಮ್ಮ ದೌರ್ಬಲ್ಯಗಳನ್ನು ಗಮನವಿಟ್ಟು ಕೇಳುವುದನ್ನು ಕಾಣಬಹುದು. ಸ್ವಲ್ಪ ಸಮಯ ಕಾಯಿರಿ. ಸ್ವಲ್ಪ ಸಮಯ ನಿರ್ಲಕ್ಷಿಸುವ ಜನರು ನಂತರ ಹೇಳುವ ಸಣ್ಣ ಚಿಹ್ನೆಗಳು ಇವು. ನಾವು ಅವುಗಳನ್ನು ಬೇಗ ಗಮನಿಸುತ್ತಿದ್ದರೆ ಎಂದು ನಾನು ಬಯಸುತ್ತೇನೆ, ಆದರೆ ನಿಮ್ಮ ಕಥೆ ವಿಭಿನ್ನವಾಗಿರಬಹುದು, ಏಕೆಂದರೆ ಇಂದು ವಿಧಿ ಈಗಾಗಲೇ ನಿಮ್ಮನ್ನು ಜಾಗೃತಗೊಳಿಸಿದೆ. ಮತ್ತು ಆಶ್ಚರ್ಯಕರವಾಗಿ, ನಿಮ್ಮ ಸುತ್ತಲಿನ ಶಕ್ತಿಯನ್ನು ನೀವು ಗುರುತಿಸಲು ಪ್ರಾರಂಭಿಸಿದ ತಕ್ಷಣ ನಿಮ್ಮ ಜೀವನದಲ್ಲಿ ಸ್ಥಗಿತಗೊಂಡ ಕಾರ್ಯವು ಇದ್ದಕ್ಕಿದ್ದಂತೆ ವೇಗವನ್ನು ಪಡೆಯುತ್ತದೆ. ಇದು ಕೇವಲ ಕಾಕತಾಳೀಯವಲ್ಲ ಸ್ನೇಹಿತರೆ. ನಿಮ್ಮ ಜೀವನದಲ್ಲಿ ಎಂತಹದೇ ಸಮಸ್ಯೆಗಳಿದ್ದರೂ ಸ್ಕ್ರೀನ್ನ ಮೇಲೆ ಕಾಣುತ್ತಿರುವ ಗುರೂಜಿಯವರಿಗೆ ಕರೆ ಮಾಡಿ ನಿಮ್ಮ ಸಮಸ್ಯೆಗಳನ್ನು ಬಗೆಹರಿಸಿಕೊಳ್ಳಬಹುದು. ಗುರೂಜಿಯವರು ವಿದ್ಯೆ, ಉದ್ಯೋಗ, ಗಂಡ ಹೆಂಡತಿ ಕಲಹ, ಮದುವೆ ವಿಳಂಬ, ಸಂತಾನ ಸಮಸ್ಯೆ, ಕೋರ್ಟ್ ಕಚೇರಿ, ಇನ್ನೂ ನಿಮ್ಮ ಸಮಸ್ಯೆ ಏನೇ ಇರಲಿ 3 ದಿನದಲ್ಲಿ ಪರಿಹಾರ ಮಾಡಿಕೊಡುತ್ತಾರೆ. ನಿಮ್ಮ ವೃತ್ತಿ ಜೀವನಕ್ಕೆ ಸಂಬಂಧಿಸಿದ ಚಲನಚಿತ್ರ ಅವಕಾಶವು ಉದ್ಭವಿಸಲಿದೆ. ನೀವು ಸ್ವಲ್ಪ ಸಮಯದ ಒಂದೇ ವ್ಯತ್ಯಾಸವೇನೆಂದರೆ, ಈ ಬಾರಿ ನೀವು ನಿರ್ಧಾರಗಳನ್ನು ತೆಗೆದುಕೊಳ್ಳಬೇಕಾದದ್ದು ಪ್ರಭಾವಕ್ಕೊಳಗಾಗದೆ ನಿಮ್ಮ ಆಂತರಿಕ ಧ್ವನಿಯನ್ನು ಕೇಳುವ ಮೂಲಕ. ಈ ಸಂದೇಶವು ನಿಮ್ಮೊಂದಿಗೆ ಪ್ರತಿಧ್ವನಿಸುತ್ತದೆ ಎಂದು ನೀವು ಭಾವಿಸಿದರೆ ಕಮೆಂಟ್ಗಳಲ್ಲಿ ನಂಬಿಕೆ ಎಂದು ಬರೆಯಲು ಸ್ವಲ್ಪ ಸಮಯ ತೆಗೆದುಕೊಳ್ಳಬೇಡಿ, ಆದಷ್ಟು ಬೇಗ ಬರೆಯಿರಿ. ಕೆಲವೊಮ್ಮೆ ಒಂದೇ ಒಂದು ಸಕಾರಾತ್ಮಕ ಪದವು ನಿಮ್ಮ ಶಕ್ತಿಯನ್ನು ಪರಿವರ್ತಿಸುತ್ತದೆ ಮತ್ತು ಸತ್ಯವನ್ನು ಸ್ವೀಕರಿಸಲು ನಮ್ಮ ಸಿದ್ಧತೆಯನ್ನು ಸೂಚಿಸುತ್ತದೆ. ಈಗ ಗ್ರಹಗಳು ಬಹಿರಂಗಪಡಿಸುವ ಮತ್ತೊಂದು ರಹಸ್ಯವೆಂದರೆ, ನಿಮ್ಮ ಮನೆ ಅಥವಾ ನಿಮ್ಮ ಹೊಸ ನೆಲೆಯು ದೀರ್ಘಕಾಲದವರೆಗೆ ಉದ್ದೇಶಿಸಲ್ಪಟ್ಟಿದೆ, ಆದರೆ ನೀವು ಅದನ್ನು
ಅರ್ಥ ಮಾಡಿಕೊಂಡಾಗ ಗೊಂದಲ ಮತ್ತು ವಾತಾವರಣವು ಆಗಾಗ ಅದನ್ನು ಸುತ್ತುವರೆದಿರುತ್ತದೆ. ಇದಕ್ಕಾಗಿಯೇ ನೀವು ಆಗಾಗ ಅನಗತ್ಯವಾಗಿ ನಿರ್ಧಾರಗಳನ್ನು ಮುಂದೂಡುತ್ತೀರಿ. ಅನೇಕ ಅವಕಾಶಗಳು ತಮ್ಮನ್ನು ತಾವು ಪ್ರಸ್ತುತಪಡಿಸಿದವು, ಆದರೆ ಕೊನೆಯ ಕ್ಷಣದಲ್ಲಿ ಏನೋ ಸಂಭವಿಸಿತು. ಅದು ಪ್ರಗತಿಯನ್ನು ತಡೆಯುತ್ತದೆ. ನೀವು ಅದನ್ನು ದುರದೃಷ್ಟಕರವೆಂದು ಪರಿಗಣಿಸಿದ್ದೀರಿ. ವಾಸ್ತವದಲ್ಲಿ ವಿಧಿ ನಿಮ್ಮನ್ನು ತಪ್ಪು ದಿಕ್ಕಿನಲ್ಲಿ ಹೋಗದಂತೆ ತಡೆಯುತ್ತಿತ್ತು ಮತ್ತು ಈಗ ಸಮಯ ಬದಲಾಗಲಿದೆ. ಆದರೆ ಆ ಸಮಯ ಬದಲಾಗುವ ಮೊದಲು ಸತ್ಯ ಹೊರಹೊಮ್ಮುತ್ತದೆ. ನಿಮ್ಮ ಜೀವನದಲ್ಲಿ ಸಾಮಾನ್ಯವೆಂದು ತೋರುವ ಸಂಭಾಷಣೆ ನಡೆಯಲಿದೆ, ಆದರೆ ಅದರ ಪದರಗಳ ಹಿಂದಿನ ಅರ್ಥವು ನಿಮ್ಮ ಕಣ್ಣುಗಳನ್ನು ತೆರೆಯಬಹುದು. ಆ ದಿನ ನೀವು ಪದಗಳನ್ನು ಮಾತ್ರವಲ್ಲ, ಇತರ ವ್ಯಕ್ತಿಯ ಉದ್ದೇಶವನ್ನು ಓದಿದರೆ ನಿಮ್ಮ ದೊಡ್ಡ ಗೆಲುವು ಪ್ರಾರಂಭವಾಗಿದೆ ಎಂದು ಅರ್ಥ ಮಾಡಿಕೊಳ್ಳಿ. ನೆನಪಿಡಿ, ಇದು ನಿಮ್ಮ ಇಂದಿನ ಎಚ್ಚರಿಕೆಯು ನಿಮ್ಮ ಅದೃಷ್ಟದ ಬಾಗಿಲು ತೆರೆಯಬಹುದು. ಇದರ ಮಧ್ಯೆ ನಿಮ್ಮ ಮನಸ್ಸಿನಲ್ಲಿ ಹಳೆಯ ಆಸೆ ಮತ್ತೆ ಮೂಡುತ್ತದೆ. ನೀವು ಬಹುತೇಕ ತ್ಯಜಿಸಿದ್ದ ಕನಸು ಇದ್ದಕ್ಕಿದ್ದಂತೆ ಸಾಧ್ಯ ಎಂದು ತೋರುತ್ತದೆ. ಇದು ನಿಮ್ಮ ಜೀವನದ ದಿಕ್ಕು ಬದಲಾಗುತ್ತಿದೆ ಎಂಬುದರ ಸಂಕೇತವಾಗಿದೆ. ಆದರೆ ಈ ಬದಲಾವಣೆಯೊಂದಿಗೆ ಒಂದು ರಹಸ್ಯವು ಬಹಿರಂಗಗೊಳ್ಳುತ್ತದೆ. ಅದರ ನಂತರ ನೀವು ಕೆಲವು ಸಂಬಂಧಗಳನ್ನು ಅದೇ ರೀತಿಯಲ್ಲಿ ಎಂದಿಗೂ ನೋಡದಿರಬಹುದು. ಎಲ್ಲವೂ ಸಾಮಾನ್ಯ ಸ್ಥಿತಿಗೆ ಮರಳಲಿದೆ ಎಂದು ನೀವು ಭಾವಿಸುವ ಆ ಕ್ಷಣದಲ್ಲಿ ಅದೃಷ್ಟವು ಎಚ್ಚರಿಕೆಯು ಮಾತ್ರ ಗುರುತಿಸುವ ಸಂಕೇತವನ್ನು ನಿಮಗೆ ನೀಡುತ್ತದೆ. ನಿಮ್ಮ ಜೀವನದಲ್ಲಿ ಮುಂಬರುವ ದಿನಗಳಲ್ಲಿ ದೊಡ್ಡ ಪರೀಕ್ಷೆ ಎಂದರೆ ಪದಗಳಲ್ಲ, ಚಿಹ್ನೆಗಳನ್ನು ನಂಬಲು ಕಲಿಯುವುದು. ಏಕೆಂದರೆ ಕಾಣಿಸಿಕೊಳ್ಳುವುದು ಯಾವಾಗಲೂ ಸತ್ಯವಲ್ಲ. ಕೆಲವು ಜನರು ನಿಮ್ಮ ಮುಂದೆ ನಿಮ್ಮನ್ನು ಹೊಗಳುವುದನ್ನು ನೀವು ಗಮನಿಸಿರಬಹುದು, ಆದರೆ ನೀವು ದೂರ ಸರಿದ ತಕ್ಷಣ ವಾತಾವರಣ ಬದಲಾಗುತ್ತದೆ. ಗ್ರಹಗಳ ಚಲನೆಯು ನಿಮ್ಮ ಸುತ್ತಲೂ ಇದೇ ರೀತಿಯ ಶಕ್ತಿಯು ಸಕ್ರಿಯವಾಗಿದೆ ಎಂದು ಸೂಚಿಸುತ್ತದೆ. ಈ ಶಕ್ತಿಯು ಯಾವುದೇ ಗಮನಾರ್ಹ ಹಾನಿಯನ್ನುಂಟು ಮಾಡಲು ಕೆಲಸ ಮಾಡುತ್ತಿಲ್ಲ, ಬದಲಿಗೆ ನಿಮ್ಮ ಆತ್ಮವಿಶ್ವಾಸವನ್ನು ದುರ್ಬಲಗೊಳಿಸಲು ಕೆಲಸ ಮಾಡುತ್ತಿದೆ. ನಿಮ್ಮ ಆತ್ಮವಿಶ್ವಾಸ ಛಿದ್ರವಾದರೆ ನಿಮ್ಮ ಮುಂದಿರುವ ದೊಡ್ಡ ಅವಕಾಶಗಳು ಸಹ ಕ್ರಮೇಣ ಮಸುಕಾಗುತ್ತವೆ. ಆದ್ದರಿಂದ ಇಂದಿನ ದೊಡ್ಡ ಸಂದೇಶವೇನೆಂದರೆ, ಯಾವುದೇ ಸಂದರ್ಭದಲ್ಲೂ ನಿಮ್ಮ ಮನಸ್ಸಿನ ಶಕ್ತಿ ದುರ್ಬಲಗೊಳ್ಳಲು ಬಿಡಬೇಡಿ. ಈಗ ನೀವು ಈ ದೃಷ್ಟಿಯಿಂದ ಪರಿಗಣಿಸದೇ ಇರಬಹುದಾದ ಯಾವುದನ್ನಾದರೂ ಆಲಿಸಿ. ಕೆಲವೊಮ್ಮೆ ಪಿತೂರಿಯು ಕತ್ತಿಯಿಂದಲ್ಲ, ಸಲಹೆಯೊಂದಿಗೆ ಪ್ರಾರಂಭವಾಗುತ್ತದೆ. ಯಾರಾದರೂ ನಿಮಗೆ ಪದೇ ಪದೇ ಸಲಹೆಯನ್ನು ನೀಡುತ್ತಾರೆ, ಅದು ನಿಮಗೆ ಉತ್ತಮವೆಂದು ತೋರುತ್ತದೆ, ಆದರೆ ಪ್ರತಿ ಬಾರಿಯೂ ಫಲಿತಾಂಶವು ನಿಮ್ಮ ಪ್ರಗತಿಯನ್ನು ಸ್ವಲ್ಪ ನಿಧಾನಗೊಳಿಸುತ್ತದೆ. ಇದು ಗುಪ್ತ ತಂತ್ರ. ಅವರು ನಿಮ್ಮನ್ನು ತಡೆಯಲು ಬಯಸುತ್ತಾರೆ, ಆದರೆ ವಿರೋಧಿಸದೆ. ಅದಕ್ಕಾಗಿಯೇ ಇದನ್ನು ಗುರುತಿಸುವುದು ಕಷ್ಟ. ನಿಮ್ಮ ರಾಶಿಚಕ್ರ ಚಿಹ್ನೆಯ ವಿಶೇಷ ಶಕ್ತಿ ಜಾಗೃತಗೊಳ್ಳುವುದು ಇಲ್ಲಿಯೇ. ನೀವು ಶಾಂತ ಮನಸ್ಸಿನಿಂದ ವ್ಯಕ್ತಿಯ ನಡವಳಿಕೆಯನ್ನು ಗಮನಿಸಿದಾಗ ಇತರರಿಗೆ ವರ್ಷಗಳವರೆಗೆ ಅರ್ಥವಾಗದಿರುವುದನ್ನು ನೀವು ನೋಡಲು ಪ್ರಾರಂಭಿಸುತ್ತೀರಿ. ಮುಂಬರುವ ದಿನಗಳಲ್ಲಿ ನಿಮಗೆ ಅಂತಹ ಅವಕಾಶ ಸಿಗುತ್ತದೆ. ಒಂದು ಸಣ್ಣ ಘಟನೆಯು ನಿಮ್ಮನ್ನು ಒಂದು ಪ್ರಮುಖ ಸತ್ಯಕ್ಕೆ ಕರೆದೊಯ್ಯಬಹುದು. ನಿಮ್ಮ ಜೀವನದಲ್ಲಿ ನೀವು ಪ್ರಸ್ತುತ ಅನುಭವಿಸುತ್ತಿರುವ ವಿಳಂಬಗಳು ಶಾಶ್ವತವಲ್ಲ. ಅದೃಷ್ಟವು ನಿಮಗಾಗಿ ಹೊಸ ಬಾಗಿಲನ್ನು ಸಿದ್ಧಪಡಿಸಿದೆ, ಆದರೆ ನೀವು ಆ ಬಾಗಿಲನ್ನು ತಲುಪುವ ಮೊದಲು ನಿಮ್ಮ ಸುತ್ತಲಿನ ಜನಸಮೂಹದಿಂದ ನೀವು ಸರಿ ಅಥವಾ ತಪ್ಪು ಜನರನ್ನು ವಿವೇಚಿಸಬೇಕಾಗುತ್ತದೆ. ಹಣದ ವಿಷಯಗಳಿಗೆ ಸಂಬಂಧಿಸಿದಂತೆ ಒಂದು ಪ್ರಮುಖ ಚಿಹ್ನೆಯು ಕಾಣಿಸಿಕೊಳ್ಳುತ್ತಿದೆ. ನೀವು ಯೋಜನೆ, ಹೂಡಿಕೆ, ಪಾಲುದಾರಿಕೆ ಅಥವಾ ಹಣಕಾಸಿನ ನಿರ್ಧಾರಕ್ಕಾಗಿ ಬೇರೆಯವರ ಮಾತನ್ನು ಮಾತ್ರ ಅವಲಂಬಿಸಿದರೆ ಮಾತ್ರ ಈಗ ಪ್ರತಿಯೊಂದು ವಿವರವನ್ನು ನೀವೇ ಪರಿಶೀಲಿಸುವ ಸಮಯ. ಇಂದು ಎಚ್ಚರಿಕೆಯು ನಿಮ್ಮ ದೊಡ್ಡ ಆಸ್ತಿಯಾಗಿರಬಹುದು ಎಂದು ಗ್ರಹ ಸೂಚನೆಗಳು ಸೂಚಿಸುತ್ತವೆ. ಈಗ ನಿಮ್ಮ ಮನೆ ಅಥವಾ ಕೆಲಸದ ಸ್ಥಳದಲ್ಲಿ ಒಂದು ನಿಗೂಢ ವಸ್ತುವು ನೀವು ಪ್ರತಿದಿನ ನೋಡುವ ಸಂಗತಿಯಾಗಿದೆ, ಆದರೆ ನೀವು ಅದರ ಮಹತ್ವವನ್ನು ಎಂದಿಗೂ ಅರ್ಥಮಾಡಿಕೊಳ್ಳಲಿಲ್ಲ. ಮುಂಬರುವ ದಿನಗಳಲ್ಲಿ ಆ ಸ್ಥಳದ ಸುತ್ತಲೂ ಒಂದು ಘಟನೆ ಸಂಭವಿಸಬಹುದು. ಅದು ನಿಮಗೆ ಹೊಸ ಮಾರ್ಗವನ್ನು ತೆರೆಯುತ್ತದೆ. ಇದು ಕಾಕತಾಳೀಯವಾಗಿರುವುದಿಲ್ಲ. ವಿಧಿ ಬದಲಾವಣೆಯ ಹಂತವನ್ನು ಪ್ರವೇಶಿಸಿದಾಗ ಸಾಮಾನ್ಯ ಘಟನೆಗಳು ಸಹ ಅಸಾಧಾರಣ ಫಲಿತಾಂಶಗಳನ್ನು ತರಬಹುದು. ಸ್ವಲ್ಪ ಸಮಯದ ಹಿಂದೆ ನೀವು ಮೌನವಾಗಿ ಪ್ರಾರ್ಥಿಸುತ್ತಿದ್ದಿರಿ, ಯಾರಿಗೂ ಅಲ್ಲ, ದೇವರಿಗೆ. ಆ ಪ್ರಾರ್ಥನೆಗೆ ಉತ್ತರವು ನಿಧಾನವಾಗಿ ನಿಮ್ಮ ಜೀವನದಲ್ಲಿ ಬರುತ್ತಿದೆ ಎಂದು ಗ್ರಹಗಳು ಸೂಚಿಸುತ್ತವೆ, ಆದರೆ ಉತ್ತರವು ನೀವು ನಿರೀಕ್ಷಿಸಿದಂತೆ ಇರುವುದಿಲ್ಲ. ಮೊದಲು ಸತ್ಯ ಹೊರಹೊಮ್ಮುತ್ತದೆ, ನಂತರ ಮಾರ್ಗವು ತೆರೆಯುತ್ತದೆ. ಅದಕ್ಕಾಗಿಯೇ ಈ ದಿನಗಳಲ್ಲಿ ಕೆಲವು ಸಂಬಂಧಗಳು ದೂರ ಸರಿಯುತ್ತಿರುವಂತೆ ತೋರುತ್ತದೆ. ಚಿಂತಿಸಬೇಡಿ, ದೂರ ಸರಿಯುವ ಪ್ರತಿಯೊಬ್ಬರೂ ನಿಮಗೆ ಹಾನಿ ಮಾಡುತ್ತಾರೆ ಎಂದರ್ಥವಲ್ಲ. ನಿಮಗೆ ಪ್ರಯಾಣವನ್ನು ಸುಲಭಗೊಳಿಸಲು ಮತ್ತು ಸರಿಯಾದ ಜನರನ್ನು ನಿಮ್ಮ ಜೀವನದಲ್ಲಿ ಅನುಮತಿಸಲು ಅನೇಕ ಜನರು ದೂರ ಸರಿಯುತ್ತಾರೆ. ನಿಮ್ಮ ಕುಟುಂಬಕ್ಕೆ ಸಂಬಂಧಿಸಿದ ಸಂತೋಷದ ಚಿಹ್ನೆಯು ಕಾಣಿಸಿಕೊಳ್ಳುತ್ತಿದೆ. ದೀರ್ಘಕಾಲದ ತಪ್ಪು ತಿಳುವಳಿಕೆ ಕೊನೆಗೊಳ್ಳಲಿದೆ ಸಾಧ್ಯತೆ ಇದೆ, ಆದರೆ ನೀವು ತಾಳ್ಮೆಯಿಂದ ಮತ್ತು ಕೋಪವಿಲ್ಲದೆ ಪರಿಸ್ಥಿತಿಯನ್ನು ನಿಭಾಯಿಸಿದರೆ ಮಾತ್ರ ಇದು ಸಂಭವಿಸುತ್ತದೆ. ನಿಮ್ಮಿಂದ ಶಾಂತ ಪ್ರತಿಕ್ರಿಯೆಯು ಇತರರು ಉಲ್ಬಣಗೊಳ್ಳಲು ಪ್ರಯತ್ನಿಸುತ್ತಿದ್ದ ವಿವಾದವನ್ನು
ತಗ್ಗಿಸಬಹುದು. ಈ ಹೊತ್ತಿಗೆ ಈ ಸಂದೇಶವು ನಿಮ್ಮ ಮನಸ್ಸಿಗೆ ಕೆಲವೊಮ್ಮೆ ನಿಮ್ಮಿಂದ ಒಂದು ಸನ್ನೆ ಕೂಡ ಸರಿಯಾದ ಸಮಯದಲ್ಲಿ ಸರಿಯಾದ ಸಿಗ್ನಲ್ ಅಗತ್ಯವಿರುವವರಿಗೆ ಅಂತಹ ಸಂದೇಶಗಳನ್ನು ರವಾನಿಸಬಹುದು. ಈಗ ಕೇಳಿ, ನಿಮ್ಮ ವೃತ್ತಿಜೀವನದಲ್ಲಿ ನಿಮ್ಮ ಸಾಮರ್ಥ್ಯವನ್ನು ಅರ್ಥ ಮಾಡಿಕೊಳ್ಳುವ ಯಾರಾದರೂ ಇದ್ದಾರೆ ಎಂಬುದು ಒಂದು ಪ್ರಮುಖ ಸಂಕೇತವಾಗಿದೆ. ನೀವು ಸರಿಯಾದ ಅವಕಾಶವನ್ನು ಕಂಡುಕೊಂಡರೆ ನೀವು ದೂರ ಹೋಗಬಹುದು ಎಂದು ಅವರಿಗೆ ತಿಳಿದಿದೆ. ಆದ್ದರಿಂದ ಅವರು ನಿಮ್ಮನ್ನು ನೇರವಾಗಿ ವಿರೋಧಿಸುವುದಿಲ್ಲ. ಅವರು ನಿಮ್ಮ ನಿರ್ಧಾರಗಳಲ್ಲಿ ಗೊಂದಲವನ್ನು ಸೃಷ್ಟಿಸಲು ಮಾತ್ರ ಪ್ರಯತ್ನಿಸುತ್ತಾರೆ. ಮುಂದಿನ ದಿನಗಳಲ್ಲಿ ಯಾರಾದರೂ ನಿಮ್ಮ ಮಾರ್ಗವನ್ನು ಬದಲಾಯಿಸಲು ಪದೇ ಪದೇ ಸಲಹೆ ನೀಡಿದರೆ ಮೊದಲು ನಿಮ್ಮನ್ನು ಪ್ರಶ್ನಿಸಿಕೊಳ್ಳಿ, ಈ ನಿರ್ಧಾರವು ನಿಮ್ಮ ಸ್ವಂತ ಪ್ರಗತಿಗಾಗಿಯೇ ಅಥವಾ ಬೇರೆಯವರ ಅನುಕೂಲಕ್ಕಾಗಿಯೇ? ಇಲ್ಲಿಯೇ ನಿಮ್ಮ ಹಣೆಬರಹವು ಹೊಸ ದಿಕ್ಕನ್ನು ತೆರೆದುಕೊಳ್ಳುತ್ತದೆ. ಏಕೆಂದರೆ ನೀವು ನಿಮ್ಮ ಸ್ವಂತ ನಿರ್ಧಾರಗಳನ್ನು ತೆಗೆದುಕೊಳ್ಳಲು ಪ್ರಾರಂಭಿಸಿದ ತಕ್ಷಣ ಸ್ಥಗಿತಗೊಂಡ ಕಾರ್ಯಗಳು ವೇಗವನ್ನು ಪಡೆಯಲು ಪ್ರಾರಂಭಿಸುತ್ತವೆ. ಮತ್ತು ಈಗ ನಿಮ್ಮ ಪ್ರೇಮ ಜೀವನದ ಬಗ್ಗೆ ನೀವು ದೀರ್ಘಕಾಲದಿಂದ ಯಾರೊಬ್ಬರ ಬಗ್ಗೆ ಸಂಶಯ ವ್ಯಕ್ತಪಡಿಸುತ್ತಿದ್ದರೆ, ಶೀಘ್ರದಲ್ಲೇ ಅವರ ನಡವಳಿಕೆಯ ಒಂದು ಭಾಗವು ಹೊರಹೊಮ್ಮುತ್ತದೆ. ಅದು ಎಲ್ಲ ಅನುಮಾನಗಳನ್ನು ಹೋಗಲಾಡಿಸುತ್ತದೆ. ಆ ವ್ಯಕ್ತಿ ನಿಜವಾದವನಾಗಿದ್ದರೆ ಅವರ ಬೆಂಬಲ ಇನ್ನೂ ಬಲವಾಗಿರುತ್ತದೆ. ಅವರ ಉದ್ದೇಶ ನಿಜವಲ್ಲದಿದ್ದರೆ ಸಂದರ್ಭಗಳು ಅವುಗಳನ್ನು ನಿಮಗೆ ಬಹಿರಂಗಪಡಿಸುತ್ತವೆ. ನೀವು ಏನನ್ನೂ ಮಾಡಬೇಕಾಗಿಲ್ಲ. ಇದು ದೇವರ ರಕ್ಷಣೆ. ಕೆಲವೊಮ್ಮೆ ಸತ್ಯವನ್ನು ಹೊರತರುವ ಅದೇ ಜನರು ಭವಿಷ್ಯದಲ್ಲಿ ನಿಮ್ಮ ಯಶಸ್ಸನ್ನು ಉಲ್ಲೇಖಿಸುತ್ತಾರೆ. ಆದರೆ ಅದಕ್ಕೂ ಮೊದಲು ನೀವು ಒಂದು ಸಣ್ಣ ಪರೀಕ್ಷೆಗೆ ಒಳಗಾಗಬೇಕಾಗುತ್ತದೆ. ಈ ಪರೀಕ್ಷೆಯು ತಾಳ್ಮೆಯ ಪರೀಕ್ಷೆ, ಪ್ರತಿಕ್ರಿಯೆ ಮತ್ತು ಎಲ್ಲಕ್ಕಿಂತ ಹೆಚ್ಚಾಗಿ ನಂಬಿಕೆಯ ಪರೀಕ್ಷೆಯಾಗಿರುತ್ತದೆ. ನೆನಪಿಡಿ, ಪ್ರತಿಯೊಂದು ಯುದ್ಧಕ್ಕೂ ಪದಗಳಿಂದ ಉತ್ತರಿಸಲಾಗುವುದಿಲ್ಲ. ಕೆಲವು ವಿಜಯಗಳನ್ನು ಮೌನವಾಗಿರುವುದರ ಮೂಲಕ ಸಾಧಿಸಲಾಗುತ್ತದೆ ಮತ್ತು ಈ ಬಾರಿ ನಿಮ್ಮ ದೊಡ್ಡ ವಿಜಯವು ಈ ಹಾದಿಯ ಮೂಲಕ ಬರುತ್ತದೆ ಎಂದು ತೋರುತ್ತದೆ. ಈ ಸಮಯದಲ್ಲಿ ನಿಮ್ಮ ಸುತ್ತಲೂ ಕ್ಷುಲ್ಲಕವೆಂದು ತೋರುವ ಏನನ್ನಾದರೂ ಹೇಳಲಾಗುತ್ತದೆ. ಆದರೆ ಆ ಒಂದು ವಾಕ್ಯದ ನಿಜವಾದ ಅರ್ಥವನ್ನು ನೀವು ಅರ್ಥ ಮಾಡಿಕೊಂಡರೆ ನೀವು ಪಿತೂರಿಯ ಆಳವನ್ನು ಅರಿತುಕೊಳ್ಳುತ್ತೀರಿ ಮತ್ತು ಆ ಕ್ಷಣದಲ್ಲಿ ನಿಮ್ಮ ಹಣೆಬರಹದ ಹಾದಿಯು ಬದಲಾಗಲು ಪ್ರಾರಂಭಿಸುತ್ತದೆ. ಎಲ್ಲ ರಹಸ್ಯಗಳು ಬಹಿರಂಗಗೊಂಡಿವೆ ಎಂದು ನೀವು ಭಾವಿಸುವ ಕ್ಷಣದಲ್ಲಿ ಅದೃಷ್ಟವು ನಿಮ್ಮ ಮುಂದೆ ಮತ್ತೊಂದು ಪದರವನ್ನು ಬಹಿರಂಗಪಡಿಸುತ್ತದೆ. ಇದು ನಿಮ್ಮ ರಾಶಿಚಕ್ರ ಚಿಹ್ನೆಯಲ್ಲಿ ಹೆಚ್ಚಿನ ಜನರು ತಪ್ಪು ಮಾಡುವ ತಿರುವು. ತಮ್ಮ ಮುಂದೆ ಇರುವವರು ತಮ್ಮ ಮುಂದೆ ಇರುವ ವ್ಯಕ್ತಿಯನ್ನು ದೂಷಿಸುತ್ತಾರೆ, ಆದರೆ ನಿಜವಾದ ಕಾರಣ ಬೇರೆಯದೇ ಇದೆ. ಇಂದು ಗ್ರಹಗಳ ಸೂಚನೆಗಳು ನೀವು ವ್ಯಕ್ತಿಗಿಂತ ಹೆಚ್ಚಾಗಿ ಸಂದರ್ಭಗಳನ್ನು ಅರ್ಥ ಮಾಡಿಕೊಳ್ಳಬೇಕು ಎಂದು ಸೂಚಿಸುತ್ತವೆ. ನಿಮ್ಮ ಜೀವನದಲ್ಲಿ ನೀವು ಸ್ವಲ್ಪ ಸಮಯದಿಂದ ಎದುರಿಸುತ್ತಿರುವ ಅಡೆತಡೆಗಳು ಕೇವಲ ಕಾಕತಾಳೀಯವಾಗಿರುವುದಿಲ್ಲ. ಯಾವುದೋ ಅದೃಶ್ಯ ಶಕ್ತಿ ನಿಮ್ಮನ್ನು ತಪ್ಪು ದಿಕ್ಕಿನಲ್ಲಿ ಹೋಗದಂತೆ ಪದೇ ಪದೇ ತಡೆಯುತ್ತದೆ ಎಂದು ಅನಿಸಿತು. ಆ ಸಮಯದಲ್ಲಿ ಅದೃಷ್ಟ ನಿಮ್ಮ ಕಡೆ ಇಲ್ಲ, ಆದರೆ ಕ್ರಮೇಣ ವಿಳಂಬವು ನಿಮ್ಮ ರಕ್ಷಣೆಯಾಗಿತ್ತು ಎಂದು ನೀವು ಅರಿತುಕೊಳ್ಳುವಿರಿ. ನೆನಪಿಡಿ, ವಿಧಿ ಒಂದು ದೊಡ್ಡ ಬದಲಾವಣೆಗೆ ಸಿದ್ಧವಾದಾಗ ಅದು ಮೊದಲು ನಿಮ್ಮ ಸುತ್ತಮುತ್ತಲಿನವರ ನಿಜವಾದ ಮುಖವನ್ನು ಬಹಿರಂಗಪಡಿಸುತ್ತದೆ. ಅದಕ್ಕಾಗಿಯೇ ಮುಂಬರುವ ದಿನಗಳಲ್ಲಿ ನೀವು ಸಂಪೂರ್ಣವಾಗಿ ವಿಭಿನ್ನವಾದ ಎರಡು ಮುಖಗಳನ್ನು ನೋಡುತ್ತೀರಿ. ಒಂದು ಕಷ್ಟ ಸಮಯದಲ್ಲೂ ನಿಮ್ಮೊಂದಿಗೆ ನಿಲ್ಲುತ್ತದೆ, ಇನ್ನೊಂದು ನಿಮ್ಮ ಯಶಸ್ಸಿನ ಶಬ್ದಕ್ಕೆ ಅಶಾಂತವಾಗುವ ಮುಖವಾಗಿರುತ್ತದೆ. ಆ ಅಶಾಂತಿ ದೊಡ್ಡ ಗುರುತಾಗಿರುತ್ತದೆ. ಮತ್ತು ಸ್ನೇಹಿತರೆ, ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.